ಚಾನಲ್ಗೆ ಸ್ವಾಗತ. ಎಲ್ಲರಿಗೂ ನಮಸ್ಕಾರಗಳು. 7th ಕ್ಲಾಸ್ ಲೆಸನ್ ನಂಬರ್ ಹೆಲ್ದಿ ಲೈಫ್. ಇವಾಗ ಎಲ್ಲ ಕಡೆ ನಾವು ಒಂದು ಲೆಸನ್ ಆದ್ಕೂಲೆ ಘಟಕ ಪರೀಕ್ಷೆನ ತೆಗೆದುಕೊಳ್ಬೇಕು. 25 ಮಾರ್ಕ್ಸ್ ಪ್ರಶ್ನೆ ಪತ್ರಿಕೆ. ಪ್ರಶ್ನೆ ಎಷ್ಟಾದರೂ ಪರವಾಗಿಲ್ಲ, ಒಟ್ಟಿನಲ್ಲಿ ನಮಗೆ 25 ಮಾರ್ಕ್ಸಲ್ಲಿ ಪ್ರಶ್ನೆಗಳನ್ನು ನಾವು ರೆಡಿ ಮಾಡಬೇಕು. ಹಾಗೆ ರೆಡಿ ಮಾಡಿರುವಂಥ ಒಂದು ಇಂಗ್ಲೀಷ್ ಕ್ವಶನ್ ಪೇಪರ್ ಇದು. ಘಟಕ ಪರೀಕ್ಷೆ ಲೆಸನ್ ಬೇಸ್ಡ್ ಅಸೈನ್ಮೆಂಟ್ ಅಂತಲೂ ಹೇಳ್ಬೋದು. ಚೂಸ್ ದ ಕರೆಕ್ಟ್ ವರ್ಡ್. ಇಲ್ಲಿ ಬರ್ದಂಥ ಚೂಸ್ ದ ಕರೆಕ್ಟ್ ವರ್ಡ್ ಅಂದರೆ ಯಾವ್ದು ಕರೆಕ್ಟ್ ವರ್ಡ್ ಇರುತ್ತಲ್ಲ ಅದನ್ನು ನೀವು ಸರಿಯಾದ ಉತ್ತರವನ್ನು ಇಲ್ಲಿ ಬರಿಬೇಕಾಗತ್ತೆ. ಚೂಸ್ ದ ಕರೆಕ್ಟ್ ವರ್ಡ್. ಇದು ಲೆಸನ್ ಬೇಸ್ಡ್ ಅಸೈನ್ಮೆಂಟ್ ಅಂತ. ಮಕ್ಕಳಿಗೆ ಈ ಎಕ್ಸಾಮ್ನ ತಗೊಳ್ಳೇಬೇಕು. ದ ಹೆಲ್ದಿ ಲೈಫ್ ಈಗ ಈ ಒಂದು ಪಾಠದ ಪ್ರಶ್ನೋತ್ತರಗಳನ್ನು ತೆಗೆದ್ರು ಅಂತ ಇದೇ ಮಾದರಿ ಪ್ರಕಾರ 25 ಅಂಕಗಳಿಗೆ ಪ್ರಶ್ನೆಗಳು ಕಮ್ಮಿ ಆದರೂ ಆಗ್ಬೋದು, ಕಮ್ಮಿನೇ ಆಗುತ್ತೆ. 25 ಮಾರ್ಕ್ಸಿಗೆ ಕಮ್ಮಿನೇ ಆಗುತ್ತೆ ಪ್ರಶ್ನೆಗಳು. ಆದರೆ ಅಂಕ ಮಾತ್ರ 25 ಆಗಿರುವಂಥ ಅಂಕಗಳಿಗೆ ಪ್ರಶ್ನೆಗಳನ್ನು ತೆಗಿಬೇಕು. ಅದರಲ್ಲಿ ಕಠಿಣ, ಸುಲಭ, ಸಾಧಾರಣ 3 ರೀತಿ ನಾವು ಪ್ರಶ್ನೆಗಳನ್ನ ತೆಗಿಬೇಕು. ಅದೇ ರೀತಿ ಇಲ್ಲಿ ಇಂಗ್ಲೀಷ್ ಪ್ರಶ್ನೆ ಪತ್ರಿಕೆನ ರೆಡಿಯಾಗಿದೆ. ಈ ಒಂದು ಇಂಗ್ಲೀಷ್ ಪ್ರಶ್ನೆ ಪತ್ರಿಕೆ ವಿಡಿಯೋ ನಿಮಗೂ ಕೂಡ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಯೂನಿಟ್ ಟೆಸ್ಟ್ ಅಂತ ನಾವೊಂದು ಯೂನಿಟ್ ಆದ್ಕೂಲೆ ಇಂಗ್ಲೀಷಲ್ಲಿ ಯೂನಿಟ್ ಟೆಸ್ಟ್ ಅಂತ ತಗೊಳ್ಳೇಬೇಕು. ಆಮೇಲೆ ಸ್ಟ್ಯಾಟ್ ಒಳಗೂ ನಾವು ಅದನ್ನು ಆ ಮಕ್ಕಳು ಎಷ್ಟೆಷ್ಟು ಮಾರ್ಕ್ಸ್ ತೊಗೊಂಡಿದ್ದಾರೆ ಅದನ್ನು ನೀಟಾಗಿ ತುಂಬಬೇಕು. ಮತ್ತು ಒಬ್ಬೊಬ್ಬ ಮಗುನ ಒಂದೊಂದು ಸ್ವಲ್ಪ ದೂರ ಕೂರಿಸಿ ಅಥವಾ ಹೊರಗಡೆ ಕರ್ಕೊಂಡೋಗಿ ಕೂರಿಸಿ ಆ ಮಗು ಇನ್ನೊಂದು ಮಗು ನೋಡಲೇ ಇರೋ ಹಾಗೆ ಸ್ಟ್ರಿಕ್ಕಾಗಿ ತಗೋಬೇಕು. ಯಾಕಂದರೆ ಈ ಥರ ಮಾಡೋದ್ರಿಂದ ಮಗು ಕೂಡ ಎಕ್ಸಾಮ್ ಅಂದರೆ ಓದ್ಕೋಬೇಕು, ಬರೀಬೇಕು ಅನ್ನೋ ಆಲೋಚನೆಗಳೆಲ್ಲ ಬರ್ತವೆ. ಮಕ್ಕಳು ಕೂಡ ಬುದ್ಧಿವಂತರಾಗ್ತಾರೆ, ಮಾಡಬೇಕು ಅನ್ನೋ ಛಲ ಹುಟ್ಟುತ್ತೆ, ಒಬ್ರಿಗಿಂತ ಒಬ್ಬರು ಬೆಳೀತಾರೆ ಅನ್ನೋದಕ್ಕೆ ಇದೆಲ್ಲ ಮಾಡಿರುವಂಥ ಒಂದು ಸುಲಭ ರೀತಿಯ ಕಾರ್ಯಗಳನ್ನು ನಾವು ಎಲ್ಲರೂ ಮಾಡೋಣ. ನಿಮಗೂ ಕೂಡ ಇವತ್ತಿನ ಯೂನಿಟ್ ಟೆಸ್ಟ್ ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.